ಪ್ರಸಂಗಿ ಬರೆದ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು, ಅದಕ್ಕೆ ಯಾವುದನ್ನು ಸೇರಿಸಲಾರೆವು, ಅದರಿಂದ ಯಾವುದನ್ನು ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು. ಕರ್ತನಲ್ಲೂ ಪ್ರೀತಿ ದೇವಿ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅನುದಿನವೂ ಸಹ ಅವರು ಮನುಷ್ಯರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಬಯಸುವಂಥ ದೇವರು. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಸಂಜೆ ವೇಳೆಯಲ್ಲಿ ಕರ್ತನು ಆದಾಮ ಮತ್ತು ಹವ್ವಳ ಜೊತೆಯಲ್ಲಿ ಅವರು ಸಂಚರಿಸುತ್ತಲೂ ಮಾತನಾಡಲಿಕ್ಕೂ ಪ್ರತಿದಿನವೂ ಸಹ ಬರ್ತಾ ಇದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯಲ್ಲಿ ಕರ್ತನು ನಮ್ಮ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಳ್ಳಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ನಿತ್ಯವೂ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು ಮಾತ್ರವಲ್ಲದೆ ನಿಮ್ಮನ್ನು ಆಶೀರ್ವದಿಸಲಿಕ್ಕೂ ಸಹ ಬಯಸುವಂಥ ದೇವರು. ಇದಕ್ಕೆ ಒಂದು ಕಾರ್ಯವಾಗಬೇಕೆಂಬುದಾಗಿ ಹೇಳಿ ನಿರೀಕ್ಷಿಸ್ತಾ ಇದ್ದಾರೆ. ಅದೇನೆಂಬುದಾಗಿ ನೋಡುವುದಾದರೆ, ದೇವರ ಮೇಲೆ ಇಡತಕ್ಕ ಭಯ ಮತ್ತು ಭಕ್ತಿ. ಇಂದು ಅನೇಕ ಸ್ಥಳಗಳಲ್ಲಿ, ಅನೇಕ ಸಭೆಗಳಲ್ಲಿ, ಅನೇಕ ದೈವ ಮಕ್ಕಳ ಜೀವಿತದಲ್ಲಿ ಭಕ್ತಿ ಇದೆ, ಭಯ ಇಲ್ಲ. ಸರಿಯಾಗಿ ಪ್ರಾರ್ಥನಾ ಸಮಯಕ್ಕೆ ಹೋಗ್ಬೋದು, ಆರಾಧನೆಗೆ ಹೋಗ್ಬೋದು, ಸಭೆಯಾಗಿ ನೀವು ಕೂಡಿಕೊಳ್ಬೋದು, ನಿಜ. ಆದರೆ ಭಕ್ತಿ ಇದ್ದು ಭಯವಿಲ್ಲದೆ ಇತ್ತು ಅಂದರೆ ನಿಮ್ಮ ನಿಜವಾದಂಥ ಭಕ್ತಿ ಎಲ್ಲಿಯವರೆಗೆ ನಡೆಸಲಿಕ್ಕೆ ಸಾಧ್ಯ? ಎರೆಮೇಲೆ ಹೇಳಲ್ಪಡ್ತಾರೆ, ನಮ್ಮ ಭಕ್ತಿಗಳೆಲ್ಲವೂ ಸಹ ಒಲೆಯ ಬಟ್ಟೆ ಆಗಿದೆ ಎಂಬುದಾಗಿ ಹೇಳಿ. ಆದುದರಿಂದ ನಿಜವಾಗಿ ನಿಮ್ಮಲ್ಲಿ ಭಕ್ತಿ ಇರುವುದಾದರೆ ಭಯ ಇದ್ದೇ ಇರಲ್ಪಡ್ತದೆ. ಅಂದರೆ ದೇವರ ಮೇಲಿನ ಭಯ. ದೇವರ ಮೇಲಿನ ಭಯ ನಮಗೆ ಜ್ಞಾನವನ್ನು ಕೊಡುವಂಥದ್ದಾಗಿರುತ್ತದೆ. ಮಾತ್ರವಲ್ಲದೆ ಆ ಭಯದಿಂದ ನಾವು ಜೀವಿಸುವಾಗ ನಾವು ಪಾಪಕ್ಕೆ ವಿರುದ್ಧವಾಗಿ ನಡೆಯಲ್ಪಡ್ಬೋದು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೋಸೇಫನು ದೇವರ ವಿಷಯದಲ್ಲಿ ಭಯ ಭಕ್ತಿ ಎರಡೂ ಇದ್ದಂಥ ಮನುಷ್ಯನು. ಆ ಭಯ ಇದ್ದುದರಿಂದಲೇ ಅವನು ಪಾಪ ಮಾಡೋದಿಲ್ಲ. ಇಂದು ಭಕ್ತಿ ಇದ್ದು ನಾವು ಕರ್ತನಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಅದು ಸುಳ್ಳಾದಂಥ ಜೀವಿತ. ಭಕ್ತಿಗಿಂತ ಭಯ ಹೆಚ್ಚಾಗಿರಬೇಕು. ಈ ಭಯ ಭಕ್ತಿ ಎರಡೂ ಇರುವಾಗ ನಾವು ದೇವರ ಆಶೀರ್ವಾದವನ್ನು ಅನುಭವಿಸಬಹುದು. ದೇವರ ಆಶೀರ್ವಾದಗಳೆಲ್ಲವೂ ಸಹ ನಿತ್ಯವಾಗಿದೆ. ಆ ಆಶೀರ್ವಾದಕ್ಕೆ ಯಾರೂ ಸಹ ಯಾವುದನ್ನು ಸಹ ಸೇರಿಸಲಿಕ್ಕೆ ಆಗೋದಿಲ್ಲ. ದೇವರಿಂದ ನಾವು ಹೊಂದಿಕೊಳ್ಳುವಂಥದ್ದನ್ನು ಯಾರಿಂದಲೂ ಸಹ ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ತನಗಳು, ಅಂದರೆ ನಮ್ಮ ಜೀವಿತಗಳೇ ಅದಕ್ಕೆ ಕಾರಣವಾಗಿರುತ್ತದೆ. ನಾವು ನಿಜವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಾದರೆ ಕರ್ತರು ನಿಜವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಕಡೆಯ ದಿನಮಾನಗಳಲ್ಲಿ ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೂ ನಿಮ್ಮ ಸಮ್ಮುಖದಲ್ಲಿ ನಡೆಯಲಿಕ್ಕೂ ಭಯ ಮತ್ತು ಭಕ್ತಿ ಎರಡರ ಜೀವಿತವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.